ಲೋಕಸಭಾ ಚುನಾವಣೆ ಅಥವಾ ಯಾವುದೇ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಅನುಕೂಲವಾಗುವ ಯಾವುದೇ ಸಣ್ಣ ಘಟನೆ ನಡೆದರೂ ಅದು ದೊಡ್ಡ ಸ್ವರೂಪವನ್ನೇ ಪಡೆದುಕೊಳ್ಳುತ್ತೆ. ಹಾಗೆಯೇ ಎಲ್ಲ ಪಕ್ಷಗಳು ಅದನ್ನು ಬಿಂಬಿಸುತ್ತಾ ಹೋಗುತ್ತವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಂದಿನ ಬಿಜೆಪಿ ವಿರುದ್ಧ, ಇಂದು ಬಿಜೆಪಿ ಇಂದಿನ ಕಾಂಗ್ರೆಸ್ಸಿನ ವಿರುದ್ಧ, ಹೀಗೆ ಒಂದಕ್ಕೊಂದು ತಾಳೆ ಆಗುವುದು ಬಹು ಸಹಜ. ಅದರ ಮುಂದುವರಿದ ಭಾಗವಾಗಿ, ಭವ್ಯ ಭಾರತದ ಮುಂದುವರಿದ ಭಾಗವಾಗಿ ಬೆಂಗಳೂರಿನ ನಗರತಪೇಟೆಯ ಮೊಬೈಲ್ ಅಂಗಡಿಯಲ್ಲಿ ನಡೆದ ಗಲಾಟೆ ಈಗ ರಾಜಕೀಯ ಸ್ವರೂಪವನ್ನು ಬಹು ಸಹಜವಾಗಿ ಪಡೆದುಕೊಂಡಿದೆ. ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಅಂಗಡಿಯವರ ಮೇಲೆ ಅಥವಾ ಅಂಗಡಿಯಲ್ಲಿದ್ದ ಹುಡುಗನ ಮೇಲೆ, ಯುವಕನ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ನಡೆಸಿದರು. ಇದು ಸಿದ್ದರಾಮಯ್ಯ ಸರ್ಕಾರದ ತುಷ್ಟೀಕರಣದ ಫಲ, ಅಂದರೆ ಮುಸ್ಲಿಂ ಓಲೈಕೆಯ ಫಲ ಅಂತ ಆರೋಪಿಸಿ ಬಿಜೆಪಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲೇ ಪ್ರತಿಭಟನೆಯನ್ನು ನಡೆಸಿತು. ದಿ ಐಡಿಯಾ ಈಸ್ ನಗರದ ಪೇಟೆಯ ಸೀಮಿತ ಘಟನೆ ಅಲ್ಲ ಅದು. ದಿ ಐಡಿಯಾ ಆಫ್ ಬಿಜೆಪಿ ಏನಪ್ಪ, ಅದರ ಆಲೋಚನೆ ಇರುತ್ತೆ ಅಂದರೆ ಈ ಘಟನೆಯ ಮೂಲಕ ರಾಜ್ಯಕ್ಕೂ ಸಂದೇಶವನ್ನು ರವಾನಿಸುವುದು ಅಥವಾ ತನ್ನ ಮತದಾರರನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಆ ಸಂದೇಶವನ್ನು ಕಳಿಸುವುದು. ಹೀಗಾಗುತ್ತಿದೆ ಕಾಂಗ್ರೆಸ್ನಲ್ಲಿ ಅನ್ನುವ ಸಂದೇಶ. ಅದು ಬರೀ ನಗರದ ಪೇಟೆಯ ಪ್ರೊಟೆಸ್ಟ್ ಆಗಿರಲ್ಲ. ಅದು ಏನೆಯೋ ಪೊಲೀಸರು ಪ್ರತಿಭಟನೆಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನೇನೋ ತೆಗೆದುಕೊಂಡ್ರು. ಆದರೆ ಸಾಮಾನ್ಯವಾಗಿ ಪೊಲೀಸ್ನವರು ಪ್ರತಿಭಟನಾಕಾರರ ಮಧ್ಯೆ ಒಂದು ರೀತಿ ಬೆಕ್ಕು ಇಲಿ ಆಟ, ಹಾವು ಏಣಿ ಆಟ ಇವೆಲ್ಲ ನಡೀತಾ ಇರುತ್ತೆ. ಅದರ ಪರಿಣಾಮವಾಗಿ ಇವತ್ತು ಬಿಜೆಪಿಯವರು ತಂತ್ರವನ್ನೇ ಹೂಡಿಬಿಟ್ಟರು. ಏನು ತಂತ್ರ? ಒಂದೇ ಕಾಲಕ್ಕೆ, ಏಕಕಾಲಕ್ಕೆ ಎಲ್ಲರೂ ಬಂದು ದೆಮ್ಮಂತ ನಿಂತು ಬಿಟ್ಟರೆ ಪೊಲೀಸರು ನಿಂತುಕೊಳ್ತಾರೆ, ಎಲ್ಲ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಗುಂಪು ಗುಂಪಾಗಿ ಮಧ್ಯಾಹ್ನದವರೆಗೆ ಬರುತ್ತಿದ್ದರು. ದಿಸ್ ಇಸ್ ಎ ಟೆಕ್ನಿಕ್ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದು ಕನ್ನಡ ರಕ್ಷಣಾ ಪಡೆ. ನಾರಾಯಣಗೌಡರ ನೇತೃತ್ವದಲ್ಲಿ ಬೋರ್ಡ್ಗಳ ವಿಚಾರದಲ್ಲಿ, ನಾಮಫಲಕಗಳ ವಿಚಾರದಲ್ಲಿ ಗಲಾಟೆ ನಡೆದಾಗ ಆ ದಿನ ದಿ ಹೋಲ್ ಡೇ, ಇಡೀ ದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಕಾರ್ಯಕರ್ತರು ಕಂಡಲ್ಲಿ ಬೆಂಗಳೂರಿನ 8 ದಿಕ್ಕುಗಳಲ್ಲಿ ಬರ್ತಾ ಇದ್ರು. ಅವರು ಪೊಲೀಸ್ನವರು ಇಲ್ಲಿ ಬಂದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಬಂದ್ರೆ ಇಲ್ಲಿ ಬರ್ತಾರೆ, ಹೀಗೆ ಮಾಡಿ ಇಟ್ಬಿಟ್ಟಿದ್ರು. ಒಂಥರ ಅದರದ್ದೊಂದು ಟ್ರೆಂಡ್ ಸೆಟ್ಟಿಂಗ್ ಇದ್ದಂಗಿದೆ. ಇವತ್ತು ಬಿ ಜೆ ಪಿಯವರು ಅದೇ ಮಾಡಿದ್ರು. ಜೈ ಶ್ರೀರಾಮ್ ಅಂತ ಕೆಲವರು ಕೂಕೊಂಬರೋದು, ಜೈ ಹನುಮಾನ್ ಅಂತ ಇನ್ನು ಕೆಲವರು ಕೂಕೊಂಬರೋದು, ಜೈ ಮೋದಿ ಅಂತ ಇನ್ನು ಕೆಲವರು ಕೂಕೊಂಬರೋದು, ಹೀಗೆ ಕೂಕೊಂಡು ಬರೋದು, ಹನುಮಧ್ವಜ ಹಾರಿಸೋದು, ಭಜನೆ ಮಾಡೋದು. ಭಜನೆ ಮಾಡುವುದು, ಓಕೆ, ನಿಜವಾದ ಭಜನೆ, ಆಲ್ ರೈಟ್. ನ್ಯಾಯ ಬೇಕು ಅಂತ ಘೋಷಣೆ ಕೂಗೋದು. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ, ಪ್ರತಿಭಟನೆ ಮಾಡುವಂತಿಲ್ಲ ಅಂತ ಪೊಲೀಸ್ನವರು ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಹಾಗಿರುತ್ತೆ ಅನ್ನೋಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ನೀತಿ ಸಂಹಿತೆ ಬಂತು ಅಂದ ಕೂಡಲೇ ಅನ್ಯಾಯವಾದರೆ ಅದನ್ನು ಪ್ರತಿಭಟಿಸುವ ಹಕ್ಕು ಝೀರೋ ಆಗಿಬಿಡುತ್ತೆ ಅನ್ನೋಕ್ಕಾಗಲ್ಲ. ಅದು ಯಾವ ರೀತಿ ನಡೀತಿದೆ, ಯಾತಕ್ಕೆ ನಡೀತಿದೆ ಮತ್ತು ಹೇಗೆ ನಡೀತಿದೆ, ಹಿಂಸಾತ್ಮಕವೋ ಅಲ್ಲವೋ ಇದನ್ನು ನೋಡಬೇಕಷ್ಟೇ. ಈಸಿ ಝೀರೋ ಮಾಡಕ್ಕೆ ಬರಲ್ಲ. ನಾಳೆ ಹಾಗಾದರೆ ಎಲ್ಲೋ ಒಂದು ಕಡೆ ಏನೋ ಒಂದು ನಡೀತು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಧಿಕ್ಕಾರ, ನ್ಯಾಯ ಕೊಡಿ ಅಂತ ಕೇಳಿದ್ರೆ ಮಾಡಂಗಿಲ್ಲ, ನೀನು ಏನು ಮಾಡಂಗಿಲ್ಲ, ನೀನು ಹಂಗೆ ಮಾಡೋಕ್ಕಾಗಲ್ಲ. ಅದು ಹಂಗೆ ಬರಲ್ಲ. ನೀತಿ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಸ್ಪೆಸಿಫಿಕಲಿ ಹಾಗೆ ಮಾಡೋಕ್ಕಾಗಲ್ಲ. ಸ್ಟಿಲ್ ಎಚ್ಚರಿಕೆಯಿಂದಿರೋದು ಅಂತ ಪೊಲೀಸ್ನವ್ರ ಲೆಕ್ಕ. ಒಂದು ಗುಂಪನ್ನು ವಶಕ್ಕೆ ಪಡೆದ್ರು, ಇನ್ನೊಂದು ಗುಂಪು ಬರುತ್ತೆ. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ, ಸಂಸದ ತೇಜಸ್ವಿ ಸೂರ್ಯ, ಪಿ ಸಿ ಮೋಹನ್, ಅಂಗಡಿ ಮಾಲೀಕ ಮುಖೇಶ್ ಎಲ್ಲರೂ ಸೇರಿ ಪೊಲೀಸ್ನವ್ರ ವಶಕ್ಕೆ ತಗೊಂಡ್ರು. ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಅವರನ್ನು ವಶಕ್ಕೆ ಪಡೆಯುವಾಗಂತೂ ನೂಕಾಟ, ತಳ್ಳಾಟ, ಎಳೆದಾಟಗಳು ನಡೆದವು. ದಾಟ್ಸ್ ವೆರಿ ಸರ್ಪ್ರೈಸಿಂಗ್. ನನಗೆ ಬಹಳ ಆಶ್ಚರ್ಯಕರವಾಗಿ ಕಾಣಿಸಿದಂತಹ ದೃಶ್ಯ. ಸಾಮಾನ್ಯವಾಗಿ ಸುರೇಶ್ ಕುಮಾರ್ ಈ ರೀತಿಯ ಘಟನೆಗಳಲ್ಲಿ ಈ ರೀತಿ ಕಾಣಿಸಿಕೊಳ್ಳುವುದು ಬಹಳ ಅಪರೂಪ. ಇವತ್ತೇನು ಅವರೇ ತುಂಬ ಆವೇಶದಲ್ಲಿ ಇದ್ದರು ಅಂತ ಕೇಳಿಪಟ್ಟೆ, ಗೊತ್ತಿಲ್ಲ. ಆಲ್ ರೈಟ್, ಅವರೆಲ್ಲರನ್ನೂ ಕೋರಮಂಗಲದಲ್ಲಿ ಪೊಲೀಸ್ ಗ್ರೌಂಡ್ ಕರ್ಕೊಂಡೋಗಿದ್ರು, ಆದರೆ ಅಲ್ಲೂ ಅವ್ರ ಪ್ರತಿಭಟನೆ ಬಿಡಲಿಲ್ಲ. ಈ ಮಧ್ಯೆ ನಗರದ ಪೇಟೆ ಅಥವಾ ಸುತ್ತಮುತ್ತಲಿನ ಪ್ರದೇಶದ ವರ್ತಕರು ಬಂದು ಕೈ ಜೋಡಿಸ್ಬಿಟ್ರು ಈ ಪ್ರತಿಭಟನೆಗೆ. ಬಹು ಸಹಜವಾಗಿ ಸಂಖ್ಯೆ ಜಾಸ್ತಿ ಆಯಿತು, ಗೋಜಲು ದುಪ್ಪಟ್ಟಾಯಿತು. ಈ ದೃಶ್ಯ ಜನ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರೋವಂಥದ್ದು ಒಂದಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಅಲ್ಲಿ ಸೇರಿರುವುದು 2,000 ಇರ್ಬೋದು, 3,000 ಇರ್ಬೋದು, 4,000 ಇರ್ಬೋದು, 5,000 ಇರ್ಬೋದು, 200 ಇರ್ಬೋದು. ಆದರೆ ದಿ ಡ್ಯಾಮ್ ವೆಲ್ ನೋ, ಅವ್ರಿಗೆ ಗೊತ್ತಿದೆ ಅದು ಏನು ಅಂತ.
ಕಾರಣ ಏನಾಗ್ತಿದೆ ಅಂತ. ಅದು ಹೇಗೆ ಒಂದು ಸಂದೇಶವಾಗಿ ಮಾಧ್ಯಮಗಳಿಂದಾನೋ, ಯಾವುದೇ ಮಾಧ್ಯಮ, ಟಿ ವಿ ಅಂತ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾನೋ ಮತ್ತೊಂದು ಎಲ್ಲ ಹೇಗೆ ಹಬ್ಬತ್ತಾ ಹೋಗುತ್ತೆ ರಾಜ್ಯದ ಎಲ್ಲ ಕಡೆಗಳಿಗೆ ಅನ್ನೋದು ಅವ್ರಿಗೆ ಅರಿವಿದೆ. ಹಾಗಾಗಿ ಒಂದಷ್ಟು ಜನ ಸೇರಿಕೊಂಡು ಪ್ರತಿಭಟನೆಗೆ ಅಲ್ಲಿ ಮಾಡ್ತಿರೋದು ನೀವು ನೋಡಿದ್ದೀರಿ. ರಸ್ತೆ ಮಧ್ಯೆ ಕುತ್ಕೊಂಡ್ರು, ಹನುಮಾನ್ ಚಾಲೀಸಾನ ಪಠಿಸಿದ್ರು. ಸರಿ, ಬಹು ಸಹಜವಾಗಿ ಶ್ರೀರಾಮ ಘೋಷಣೆಯಲ್ಲಿ ಬರಬೇಕಾಗಿತ್ತು, ಬಂದಿದೆ. ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕ್ಕೊಂಡು ನಿಂತರು. ಈ ಮಧ್ಯೆ ಅಂಗಡಿಯ ಮಾಲೀಕ ಅಥವಾ ಯುವಕ ಯಾರು ಮುಖೇಶ್ ಅವ್ರನ್ನ ಪೊಲೀಸ್ನವ್ರು ವಶಕ್ಕೆ ತಗೊಳಕ್ಕೆ ಹೋಗಿದ್ದಾರೆ. ಆಮೇಲೆ ಆಕ್ರೋಶಕ್ಕೆ ಮಣಿದವ್ರನ್ನ ಬಿಡುಗಡೆ ಮಾಡಿದ್ರು ಪೊಲೀಸ್ನವರು. ಆಲ್ ರೈಟ್. ಈ ಪ್ರತಿಭಟನೆಯಲ್ಲಿ ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ ಎಲ್ಲ ಭಾಗವಹಿಸಿದ್ರು. ವಶಕ್ಕೆ ಅವರೆಲ್ಲರನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ. ಓಕೆ, ಇನ್ನು ಮುಂದೆ ಬೆಂಗಳೂರಿಗೆ ಇದೆ ಉತ್ತರ ಮತ್ತು ದಕ್ಷಿಣ, ಬೆಂಗಳೂರಿನ 2 ಕ್ಷೇತ್ರಗಳು, ಉತ್ತರ ಈ ಕಡೆ ದಕ್ಷಿಣ, ಎರಡೂ ಕಡೆಯಿಂದ ಇಬ್ಬರು ಹಿಂದೂ ವಿಚಾರದಲ್ಲಿ ಮಾತನಾಡುವವರೇ ಇದ್ದರೆ ಚುನಾವಣೆಲಾಗಿ ಅದು ಗೆದ್ದು ಎಲ್ಲ ಆದರೆ ಸರಿ ಇದೆ. ಓಕೆ, ಇದು ಸೆಂಟ್ರಲ್ ಬರುತ್ತೆ. ಸೆಂಟ್ರಲ್ಗಾರು ಬರಲಿ, ಎಲ್ಲರೂ ಬರಲಿ, ಉತ್ತರ ದಕ್ಷಿಣದಿಂದ ದಾಳಿ. ಓಕೆ, ಪೊಲೀಸ್ ವಾಹನಕ್ಕೆ ಅಡ್ಡ ನಿಂತದ್ದು ಸುರೇಶ್ ಕುಮಾರ್. ಸರಿ, ಬಟ್ ಅವ್ರು ಪೊಲೀಸ್ನವರು ಅವ್ರನ್ನ ವಶಕ್ಕೆ ತಗೊಂಡ್ಬಿಟ್ರು, ಬಿಡಲಿಲ್ಲ. ಆಗ ನೂಕಾಟ, ತಳ್ಳಾಟ. ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಹನುಮಾನ್ ಚಾಲೀಸ ಸಿಡಿ ಹಾಕಿದಂತ ಯುವಕರ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ಹಿಡಿತಾ ಇಲ್ಲ. ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಬಂದಾಗ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಇದೊಂದು ಉದಾಹರಣೆ. ಈ ಅಸಹನೆ ಅನ್ನೋದು ಈ ಮಟ್ಟಕ್ಕೆ ಹೋಗಬಾರ್ದು. ಅವ್ರಿಗೆ ಮಾಡಿರುವ ಹಲ್ಲೆ, ಸೊ ಇದು ಒಟ್ಟಾರೆ ಸಮಾಜದ ಶಾಂತಿ ಕದಡುವ ಒಂದು ಪ್ರಯತ್ನ ಇದೆ. ಇದೊಂದು ನೆವ, ಇದು ಉದ್ದೇಶ ಪೂರ್ವಕವಾಗಿ ಮಾಡಿರುವ ಒಂದು ಹಲ್ಲೆ. ಇದು ಯಾರ್ಯಾರು ಹಲ್ಲೆ ಕೋರರಿದ್ದಾರೆ ಅವ್ರಿಗೊಂದು ಒಳ್ಳೆ ಸಂದೇಶ ಕಳಿಸ್ಬೇಕು, ಕ್ರಮನ ತಗೊಳ್ಬೇಕು. ಬೆಂಗಳೂರು ಕಂಡೀಷನ್ ಸೇಮ್ ಕಾಶ್ಮೀರ ತರ ಆಗುತ್ತೆ. ಹಿಂದೂಗೆ ಬೈಕೌಟ್ ಮಾಡ್ತಾರೆ ಎಲ್ಲ ನೋಡಿ. ಈ ತರ ಸಪೋರ್ಟ್ ಮಾಡಿದ್ರೆ ಸೇಮ್ ಕಾಶ್ಮೀರ ಆಗ್ತಾ ಇದೆ. ಏನು ಅವಕಾಶ ಇಲ್ಲ ನೋಡಿ, ಹೆಂಗ್ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರು ಭವಿಷ್ಯ ತುಂಬಾ ಕಷ್ಟ ಇದೆ ಸರ್. ಪೊಲೀಸ್ನವರು ಈಗಾಗಲೇ ಎಲ್ಲ ಅರೆಸ್ಟ್ ಗಳನ್ನ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಶಾಂತಿಯುತವಾಗಿ ಜನ ಇವತ್ತು ಸೇರಿ ಸಮಸ್ತ ಸಮಾಜಕ್ಕೆ ಒಂದು ಆತ್ಮಸ್ಥೈರ್ಯ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸ್ನವರು ಇನ್ನೊಬ್ರು ಕೂಡ ತಕ್ಷಣವಾಗಿ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಶಾಂತಿಯುತವಾಗಿ ವಾಪಸ್ ತೆರಳುತ್ತಾ ಇದ್ದಾರೆ. ಮತ್ತೊಮ್ಮೆ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅನ್ನೋ ಹಿಂದುತ್ವ ದೇಶದ ವಿಚಾರ ಬಂದಾಗ ಬಿಜೆಪಿ ಪ್ರತಿಭಟಿಸೋದು ಸಹಜ. ಆದ್ರೆ ಈ ವಿಷಯದಲ್ಲಿ ಚುನಾವಣೆಗೋಸ್ಕರ ಅಂತ ಯಾಕೆ ಅನ್ನಿಸ್ತಾ ಇದೆ? ಚುನಾವಣಾ ಸಂದರ್ಭದಲ್ಲಿ ನಡೆಯುವುದು ಎಲ್ಲವೂ ಚುನಾವಣೆಗೋಸ್ಕರವೇ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗಿ ಅದನ್ನು ನೀವು ಚುನಾವಣೆಗೋಸ್ಕರ ಅಂತ ಅನ್ನೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾವ ಚುನಾವಣೆ ಬಂದಾಗಲೂ ಯಾವುದೇ ಇಂತಹ ಸಣ್ಣ ಪುಟ್ಟ ವಿಚಾರಗಳು, ಬರೀ ಇದಷ್ಟೇ ಅಲ್ಲ, ಬೇರೆ ಬೇರೆ ರೂಪದ ವಿಚಾರಗಳು ನಡೆದರೂ ಅದು ಚುನಾವಣೆಯ ಆ ಸಂದರ್ಭದಲ್ಲಿ, ಆ ಕ್ಷೇತ್ರದಲ್ಲಿ, ಆ ಭಾಗದಲ್ಲಿ, ಆ ಪ್ರದೇಶದಲ್ಲಿ, ಆ ಊರಲ್ಲಿ, ಆ ಓಣಿನಲ್ಲೇ ಏನು ರೂಪ ಪಡಿಬೇಕೋ ಅದು ಪಡೆಯುತ್ತೆ. ಪ್ರಾಬ್ಲಮ್ ಇದರಲ್ಲಿ ದಿ ಸ್ಟೇಟ್ ಶುಡ್ ಲರ್ನ್ ಎ ಲೆಸನ್ ಅಂತಂದರೆ ನನಗನ್ನಿಸೋದು ಇಷ್ಟೇ. ಇದು ಯಾರು ಮಾಡಿದ್ದಾರೆ, ಏಕೆ ಮಾಡಿದ್ದಾರೆ ಅಂತಲ್ಲ. ಚಾಲೀಸ ಹಾಕಿದ್ರೋ ಅಥವಾ ರಾಜಾನ್ ಹಾಕಿದ್ರೋ ಅಥವಾ ಇನ್ನೊಂದು ಮಾಡಿದ್ರೋ ಮತ್ತೊಂದು ಮಾಡಿದ್ರೋ, ಜನ ಈ ಮನೋಸ್ಥಿತಿಯಿಂದ ಆಚೆ ಬರಬೇಕು ಅನ್ನೋ ಸಂದೇಶವನ್ನು ಆಡಳಿತದಲ್ಲಿರುವಂತಹ ಆ ವ್ಯವಸ್ಥೆ ಕಳಿಸ್ಬೇಕು. ಏನು, ನನಗೆ ಬೇಕಾದಾಗ ನಾನು ಬೇಕಾದ ರೀತಿ ಬಂದು ಯಾವನಿಗೊಬ್ಬನಿಗೆ ಬಾರಿಸ್ಬಿಡ್ತೀನಿ ಅಂತನೋ, ಅಥವಾ ನನಗೆ ಬೇಕಾದಂಗೆ ನೀನು ಮಾಡೋಂಗಿಲ್ಲ ಅಂತ ಹೇಳ್ತೀನಿ. ಅದು ರೌಡಿಗಳ ರಾಜ್ಯ, ಅವ್ರ ಪ್ರವೃತ್ತಿ. ಅದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ. ನನಗೆ ಬೇಕು ಅಂದರೆ ನಾನು ಇಷ್ಟ ಬಂದಂಗೆ ಮಾಡ್ತೀನಿ. ದಟ್ ಮೀನ್ಸ್ ಯು ಹ್ಯಾವ್ ಅಲೋಡ್
ಮಸಲ್ ಪವರ್ನ ರೈಸ್ ಆಗಕ್ಕೆ ಜಾಗ ಕೊಡ್ತಾ ಇದ್ದೀರಿ ಅಂತ. ರೈಟ್. ಯಾವ್ಯಾವಾಗ ಈ ರೀತಿಯ ರೌಡಿಗಳು ಮತ್ತು ಇಂತಹ ಮನೋಸ್ಥಿತಿಯಲ್ಲಿರುವವರಿಗೆ ನಾವು ಸಮಾಜದಲ್ಲಿ ಜಾಗ ಕೊಟ್ಟಿದ್ದೀವಿ, ಆಗ ಆಯಾಯ ಪ್ರದೇಶದಲ್ಲಿ ಅಶಾಂತಿ ಮೂಡಿರುವುದನ್ನು ನಾನು ನೋಡಿರುವಂಥ ಇದೆಲ್ಲ ನಾನು ನೋಡಿದ್ದೀನಿ. ಇದನ್ನು ತುಂಬ ಯಾವಾಗ ಒಂದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಕಟ್ಟುನಿಟ್ಟಾದ ಅಧಿಕಾರಿ ಬಾಲಾಗಿಲ್ಲ ಬಿಚ್ಚಿದ್ರೆ ಕತ್ತರಿಸ್ಬಿಡ್ತೀನಿ ಅಂತ ನಿಂತಿರ್ತಾರೆ, ಅಲ್ಲಿ ಬಾಯಿ ಮುಚ್ಕೊಂಡು ಬಾಲ ಮುದುರ್ಕೊಂಡು ಬಿದ್ದಿರ್ತಾರೆ, ಅವಕಾಶನೇ ಆಗಲ್ಲ. ಓಕೆ, ಅಂದರೆ ಅರ್ಥ ಹನುಮಾನ್ ಚಾಲೀಸ ಹಾಕಿದೆ ನಾನು ಹೊಡೆದಾಕ್ಬಿಡ್ತೀನಿ ನಿನಗೆ ಅಂತಾನೋ, ಅಥವಾ ನಾಳೆ ನೀನು ಅಜಾನ್ ಮೈಕನ್ನ ನನ್ನ ಮನೆ ಕಡೆಗೆ ತಿರುಗಿಸಿದ್ದೆ ಅದಕ್ಕೆ ನಾನು ಹಿಂಗೆ ಬಂದು ಹೊಡೆದ್ಬಿಡ್ತೀನಿ ಅಂತಾನೋ, ಬಾವುಟ ಆರಿಸ್ದೆ ಅಂತಾನೋ, ಅಥವಾ ನಾನು ಹನುಮಾನ್ ಚಾಲೀಸ್ ಹಾಕಿದ್ರೆ ನೀನು ದಿನಕ್ಕೆ 6 ಸರಿ ಹಾಕ್ಬಿಟ್ಟು ಹನುಮಾನ್ ಇದು ಆಜಾನ್ ಹಾಕ್ಬಿಟ್ಟು ನನಗೆ ಪ್ರಾಣ ಕಟ್ಕೊಡ್ತೀಯ ಅಂತ ಈ ಪ್ರಶ್ನೆಗಳಿಗೆ ಜಾಗ ಮಾಡೋದು. ನಾನು ಹನುಮಾನ್ ಚಾಲೀಸ ರೋಡಲ್ಲಿ ಕುತ್ಕೊಂಡು ಮಾಡಿದ್ರೆ ನೀನು ನಮಾಜನ್ ಬಂದು ರೋಡಲ್ಲಿ ಕುತ್ಕೊಂಡು ಮಾಡ್ತಾರೆ, ಈ ಪ್ರಶ್ನೆ. ಇದಕ್ಕೆಲ್ಲ ಜಾಗ ಸಿಕ್ಕೋದು ಯಾವಾಗ ಅಂದರೆ ಈ ಥರ ಕಿಡಿಗೇಡಿಗಳಿಗೆ ಫ್ರೀ ಬಿಟ್ಟಾಗ. ಯಾವುದೇ ಕಠಿಣ ಕ್ರಮಗಳ ಯಾವನೋ ತಲವಾರ್ ಹಿಡ್ಕೊಂಡು ಬರೋದು, ಬೈಕನ್ನು ವೀಲಿ ಮಾಡ್ಕೊಂಬಂದು ಯಾರನ್ನೋ ಹೆದರ್ಸೋ ರೀತಿ ಅದ್ರಲ್ಲಿ ತೋರಿಸೋದು, ಅಥವಾ ತಲವಾರ್ ಹಿಡ್ಕೊಂಡು ಜಳಪಿಸುವುದು. ನೆನ್ನೆನೋ ಮೊನ್ನೆ ಬೆಂಗಳೂರಲ್ಲಿ ಒಂದು ಘಟನೆ ನಡೆದಂಗಿದೆ ಆ ಥರದ್ದು. ಎಲ್ಲೋ ಒಂದು ಕಡೆ ಯಾರೋ ತಲವಾರ್ ಹಿಡ್ಕೊಂಡು ತೋರಿಸೋದಂತೆ. ವಾಟ್ ಇಸ್ ಗೋಯಿಂಗ್ ಆನ್? ದ ಲೋಕಲ್ ಆಫೀಸರ್ ಹ್ಯಾಸ್ ಟು ಬಿ ಸ್ಟ್ರಿಕ್ಟ್. ಅದರಲ್ಲಿ ಅವನೇನಾದ್ರು ಕಣ್ಣು ಮುಚ್ಕೊಂಡ್ರೆ ಅಧಿಕಾರಿ, ಅವರಂತ ಹೇಳಿ ಇನ್ನೊಬ್ಬ ಇಲ್ಲ. ಕಾಕಿ ಬಟ್ಟೆ ಹಾಕಕ್ಕೆ ನಾಲಾಯಕಗಳು ಅವರೆಲ್ಲ ನನ್ನ ಪ್ರಕಾರ. ಅದು ಯಾವ ಕಮ್ಯುನಿಟಿಯಿಂದನಾರು ಹಾಕ್ಕೊಳ್ಳಿ, ರೋಡಲ್ಲಿ ಬಂದು ತಲವಾರನ್ನು ಪ್ರದರ್ಶಿಸ್ತೀನಿ, ಅಥವಾ ಅಂಗಡಿ ಬಾಗಿಲಿಗೆ ನಿಂತ್ಕೊಂಡು ಯಾರಿಗೋ ಬಾರಿಸ್ಬಿಡ್ತೀನಿ ನಾನು, ಅಥವಾ ಬೈಕನ್ನು ಎತ್ಕೊಂಡ್ಬಂದು ವೀಲಿ ಮಾಡಿ ಹೆದರ್ಸಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ನಿಂತಿರೋ 10 ಜನನ್ನ. ಈ ಪುಂಡು ಪೋಖರಿಗಳಿಗೆ ಬಾಲ ಕತ್ತರಿಸ್ದೇ ಇದ್ದರೆ ಯಾವ ಸಮಾಜನೂ ಶಾಂತಿಯಿಂದ ಇರೋಕ್ಕಾಗಲ್ಲ. ಅದು ಯಾವ ಕಡೆಯಿಂದಾದರೂ ಹೇಳ್ತಿರೋದು ನಾನು. ಆಗ ಇರೋದು ಇದು ಈ ಘಟನೆಗಳಿವೆಲ್ಲ ತುಂಬ ಸಣ್ಣ ಘಟನೆ, ಇದೆಲ್ಲ ದೊಡ್ಡ ಘಟನೆ ಅಲ್ಲ ಟೆಕ್ನಿಕಲಿ. ಹಾಂ ಸರ್, ಬಟ್ ಆದರೆ ಇಂತಹ ಘಟನೆಗಳು ಅಲ್ಲಲ್ಲಿ ನಮ್ಮ ಗಮನಕ್ಕೆ ಬಾರದಂತೆ ನಡೆಯುತ್ತಿರುತ್ತವೆ. ಅದು ದೊಡ್ಡ ಮಟ್ಟಿಗೆ ಸುದ್ದಿ ಆಗೋದು. ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗದೆ ಇರೋದು ಇದನ್ನೇ. ಸಾಮಾನ್ಯವಾಗಿ ಅಲ್ಲಲ್ಲಿ ಎಲ್ಲೆಲ್ಲೋ ನಡೀತಿರುತ್ತೆ, ಅದು ನಮ್ಮ ಗಮನಕ್ಕೆ ಬಂದಿರಲ್ಲ ಅಷ್ಟೇ. ಬಟ್ ಅದನ್ನು ಗಮನಿಸುವ ಜನ ಆ ಭಾಗದಲ್ಲಿ ಇರ್ತಾರೆ ಒಂದಷ್ಟು. ಅವರ ಮೂಲಕ ಅಭಿಪ್ರಾಯ ರೂಪುಗೊಳ್ಳುತ್ತಾ ಹೋಗುತ್ತೆ. ಯಾವ ಅಭಿಪ್ರಾಯ ರೂಪುಗೊಳ್ಳಬಾರದು ಒಂದು ಸ್ಥಾಪಿತ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಅಂದರೆ, ಯಾಕೋ ಇತ್ತೀಚೆಗೆ ಸ್ವಲ್ಪ ಈ ಪುಂಡು ಪೋಖ್ರಿಗಳ ಹಾವಳಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಯಾಕೋ ಒಂಥರ ಈ ಗೂಂಡಾಗಳೆಲ್ಲ ಓಡಾಟ ಇವೆಲ್ಲ ಬಂದ್ಬಿಟ್ಟಿದೆ ಅಲ್ವಾ? ಒಂಥರ ಏನೋ ಆದಂಗೆ ಇದೆಯಲ್ಲ. ಈ ಭಾವನೆಗೆ ಜಾಗ ಕೊಡಬಾರ್ದು. ಹೌದು, ಅದು ಬರೋಕ್ಕೆ ಸ್ಟಾರ್ಟ್ ಆದರೆ ಆ ಸ್ಥಾಪಿತ ಸರ್ಕಾರ ಏನು ಭಾಷಣ ಬಿಟ್ಟರುವೆ ನಡೆಯಲ್ಲ. ಆ ಭಾಷಣ ಕೇಳೋ ಸ್ಥಿತಿಯಲ್ಲಿ. ಎಸ್. ಇನ್ನು ಕಾಂಗ್ರೆಸ್ ಸಹಜವಾಗಿ ಇದನ್ನ ಟೀಕಿಸಿದೆ. ಸಂಸದ ತೇಜಸ್ವಿ ಸೂರ್ಯ ಅವರ ನಿನ್ನೆಯ ಪ್ರತಿಭಟನೆ ಕರೆಯ ವಿಡಿಯೋವನ್ನೇ ಇಟ್ಕೊಂಡು ಸಂಸದ ತೇಜಸ್ವಿ ಸೂರ್ಯ ದ್ವೇಷದ ವಾತಾವರಣ ಸೃಷ್ಟಿಸಲು ಪ್ರಯತ್ನ ಮಾಡ್ತಾ ಇರೋದು ಖಂಡನೀಯ. ಪ್ರತಿಯೊಂದರಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸೋದಕ್ಕೆ ಬಿಜೆಪಿ ಪ್ರಯತ್ನ ನಡೆಸ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶ ಹೊರಹಾಕಿದ್ರು. ದೂರಿನಲ್ಲಿ ಎಲ್ಲಿಯೂ ಕೂಡ ಹನುಮಾನ್ ಚಾಲೀಸ ಆಜಾನ್ ಬಗ್ಗೆ ಉಲ್ಲೇಖ ಆಗಿಲ್ಲ. ಆದರೆ ಹಲ್ಲೆ ಮಾಡಿರೋದು ತಪ್ಪು. ಕೂಡಲೇ ಪೊಲೀಸರು ಎಲ್ಲರನ್ನ ಬಂಧಿಸಿದ್ದಾರೆ. ಆದರೆ ಇಡೀ ಪ್ರಕರಣಕ್ಕೆ ಬೇರೆಯದ್ದೇ ಬಣ್ಣ ಕೊಟ್ಟು ಕೋಮು ವಿಷಯವನ್ನ ಹಬ್ಸೋದು ಸರಿಯಲ್ಲ ಅಂತ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ರು. ಇನ್ನು ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ದುರುದ್ದೇಶದಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಶಾಸಕ ರವಿ ಸುಬ್ರಹ್ಮಣ್ಯ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕೆಪಿಸಿಸಿ ಕಾನೂನು ಘಟಕ ದೂರನ್ನ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿಯವರು ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ, ಸ್ಪಷ್ಟ. ಅದು ಆ ಕಂಪ್ಲೇಂಟ್ ಅಲ್ಲಿ ಎಲ್ಲೂ ಕೂಡ ನಾನು ಭಜನೆ ಹಾಕಿದ್ದೆ, ಹನುಮಾನ್ ಚಾಲೀಸ್ ಹಾಕಿದ್ದೆ ಅಂತ ಹೇಳಿಲ್ಲ. ಅವನು ಅಜಾನ್ ಬಗ್ಗೆ ಮಾತಾಡಿಲ್ಲ. ಗಲಾಟೆ ಮಾಡಿದ್ದು ಖಂಡಿತ ಆ ಹುಡುಗರುಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಅದರಲ್ಲಿ ಇದಕ್ಕೆ ಬೇರೆ ಬಣ್ಣ ಕೊಟ್ಟು ಆ ವಿಷಯವನ್ನು ತುಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ MP ಆಗಿದ್ದವರು ತೇಜಸ್ವಿ ಸೂರ್ಯ ಬರೀ ಇದೇ ತರ ದ್ವೇಷದ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅತ್ಯಂತ ಖಂಡನೀಯ. ಪ್ರತಿಯೊಂದರಲ್ಲೂ ಕೂಡ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಂಬಿಸುವಂತದ್ದು ಕ್ಷುಲ್ಲಕ. ಬಿಜೆಪಿ ಅವರಿಗೆ ಅನ್ಬಹುದು, ಬಟ್ ಮಾಲೀಕನಿಗೆ ಏನಿರುತ್ತೆ? ರಾಜಕೀಯ ಪಕ್ಷಗಳ ಪರ ಮತ್ತು ವಿರೋಧ ಹೇಳಿಕೆಗಳಿಗೆ ನೀವು ವ್ಯಾಖ್ಯಾನಗಳನ್ನು ಹುಡುಕಬಾರದು. ಅವರವರ ನಿಲುವಿಗೆ ತಕ್ಕಂತೆ ಅವರವರ ಹೇಳಿಕೆ ಕೊಡ್ತಿರ್ತಾರೆ. ನನ್ನ ಪಾಯಿಂಟ್ ಆಫ್ ಅಬ್ಜೆಕ್ಷನ್ ಯಾವುದೇ ಸ್ಥಾಪಿತ ಸರ್ಕಾರಕ್ಕೆ ನಾನು ಹೇಳೋದು, ನೀವು ಆ ಭಾವನೆಗಳನ್ನು ಪದೇ ನಗರಪೇಟೆ ಒಂದೇ ಅಲ್ಲ, ಅದು ನಾನು ಹೇಳ್ತಿರೋದು. ಎಲ್ಲೇ ಆದಾಗಲೂ ನೀವು ಅದಕ್ಕೆ ಜಾಗ ಕೊಡ್ತಾ ಹೋಗ್ಬಿಟ್ರೆ ರಿಪೋರ್ಟ್ ಆಗದೇ ಇರೋ ಘಟನೆಗಳು ಭಾಳ ಕಡೆ ರಿಪೋರ್ಟ್ ಆಗಲ್ಲ. ನಾನು ಸಣ್ಣದಾಗಿ ಹೇಳ್ತೀನಿ, ಬೇಕಾರೆ ವೀಲಿ ಯಾರು ಮಾಡಲಿ ಅದನ್ನು ಎತ್ಕೊಂಡು ಓಡಾಡೋದು ಜನ ಎಷ್ಟು ಸೂಕ್ಷ್ಮ ಇದೆಲ್ಲ ಇರಲಿಲ್ಲ ಅಲ್ಲ. ಇತ್ತೀಚೆಗೆ ಯಾಕೆ ಸ್ಟಾರ್ಟ್ ಆಗಿದೆ ಈ ಥರದ್ದೆಲ್ಲ ಅಂತ. ಅಂದರೆ ನೀವು ಭಾವನೆಗಳಿಗೆ ರೂಪುಗೊಳ್ಳಕ್ಕೆ, ಅಭಿಪ್ರಾಯ ರೂಪುಗೊಳ್ಳಕ್ಕೆ ಜಾಗ ಕೊಡಬಾರ್ದು ಅಷ್ಟೇ. ಅಲ್ಲಲ್ಲಿ ಕತ್ತರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ.
ರಾಜಕೀಯ ಪಕ್ಷಗಳು ಇವ್ರು ಸರಿ ಅನ್ನೋದು ಅವ್ರು ತಪ್ಪು ಅನ್ನೋದು ದಟ್ಸ್ ಓಕೆ, ದಟ್ಸ್ ದೇರ್ ಪಾಲಿಟಿಕ್ಸ್. ಪ್ರತಿಭಟನಾ ರಾಜಕೀಯದ ಮಧ್ಯೆ ನಗರದ ಪೇಟೆ ಹಲ್ಲೆ ಸಂಬಂಧ ಪೊಲೀಸ್ ಇಲಾಖೆ ತನಿಖೆ ತೀವ್ರಗೊಳಿಸಿಕೊಂಡು ರಾತ್ರಿ ಇನ್ನಿಬ್ಬರನ್ನ ಎಕ್ಸ್ಟ್ರಾನ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ 5 ಜನ ಆಗಿದ್ದಾರೆ. ವೃತ್ತಿಯಲ್ಲಿ ಚಾಲಕ ಅಂತೆ ಸುಲೇಮಾನ್ ಆರೋಪಿ 1, ಯಾವುದೇ ಕೆಲಸವಿಲ್ಲವಂತೆ ಯಾರೋ ಶಾನವಾಜ್ ಆರೋಪಿ 2, ಯಾವುದೇ ಕೆಲಸ ಇಲ್ಲದ ರೋಹಿತ್ ಅಂತೆ ಆರೋಪಿ 3, ಯಾರೋ ಡ್ಯಾನಿಶ್ ಅಂತೆ ಆರೋಪಿ 4, ಒಂದು ಖಾಸಗಿ ಆಸ್ಪತ್ರೆ ಇರೋ ಯಾರೋ ತರುಣ್ ಅಂತೆ ಆರೋಪಿ. ಎಲ್ಲ ಕಬ್ಬನ್ಪೇಟೆ ನಿವಾಸಿಗಳು. ಬೇಸಿಕಲಿ ಈ ಗುಂಪೇನಿದೆ ಇದು ರಿಫ್ರಾಫ್ಗಳು, ಕೆಲಸವಿಲ್ಲದ ಕಿತಾಪತಿಗಳನ್ನು ಮಾಡಿಕೊಂಡೇ ಒಂದು ರೀತಿ 2 ಗುಂಡಿ ಬಿಚ್ಚಿಬಿಟ್ಟು ನಾನು ಮಹಾನ್ ಅಂಡರ್ವರ್ಲ್ಡ್ ಕಿಂಗ್ ಅಂತ ತೋರಿಸ್ಕೊಂಡು ಪೋಸ್ಟ್ ಕೊಡೋ ಗಿರಾಕಿಗಳು ಇದ್ದಾರೆ ನನಗೆ. ಓಕೆ, ಇಲ್ಲಿದ್ರೆ ನಿಮ್ಗೆ ಈ ರೀತಿ ಗುಂಪು ಫಾರ್ಮೇಟ್ ಆಗಲ್ಲ ಅದು ಗುಂಪುಗಳು. ಇದು ಬೇಸಿಕಲಿ ಗುಂಪು ಏನಂದರೆ ಕಾರ್ನರಲ್ಲಿ ಕೂತ್ಕೊಳ್ಳೋದು, ಟೀ ಅಂಗಡಿನವ್ನಿಗೆ ಯಾವನಿಗೋ ಏನೋ ಅಂದರೆ ಹವಾ ಎಬ್ಬಿಸುವುದು, ನಾವು ಭಾಳ ದೊಡ್ಡ ಮನುಷ್ಯರು, ಈ ಥರದ ಕಿತಾಪತಿಗಳ ಗುಂಪಿದ್ದಂಗಿದೆ ಇವು. ಈ ಪೋಖ್ರಿಗಳನ್ನು ಹದಕ್ಕೆ ತರೋದು ಭಾಳ ಸುಲಭ ಅಂತ ಲೋಕಲ್ ಪೊಲೀಸಿಗೆ ಗೊತ್ತಿರಬೇಕಿದು. ಇದು ಭಾಳ ಸುಲಭ. ಎಗೈನ್ ವಾಪಸ್ ಬರ್ತೀನಿ ನಾನು ಅದಕ್ಕೇನೆ ಅದನ್ನು ಯಾಕೆ ಎತ್ಕೊಂಡೆ ಅಂತ. ಈ ರೀತಿಯ ಪೋಖರಿಗಳ ಗುಂಪು ಆಯಾಯ ಬಡಾವಣೆಗಳಲ್ಲಿ ಯಾವುದೇ ಊರಿನಲ್ಲಿ ಅಲ್ಲಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಯಾರನ್ನೋ ಹೆದರ್ಸೋದು, ಅಲ್ಲಿ ಯಾರನ್ನೋ ಬೈಯೋದು, ಏಯ್ ಟೀ ತಗೊಂಬರಾವ್ ಅನ್ನೋದು. ಈ ಪೋಖರಿಗಳಿಗೆ 4 ಬಿಟ್ಟರೆ ಸರಿ ಹೋಗುತ್ತೆ. ಆ ಪೋಖರಿಗಳಿಗೆ ಹಾಗೆ ಬಿಟ್ರೇನಾಗತ್ತೆ, ಓಡಾಡ್ತಿರೋ ಜನ ಏನು ತೀರ್ಮಾನ ಮಾಡ್ತಾರೆ ಅಭಿಪ್ರಾಯದಲ್ಲಿ, ಏನಾಗ್ತಾ ಇದೆಯಪ್ಪ ಸರ್ಕಾರದಲ್ಲಿ, ಇದೆಲ್ಲ ಏನ್ರಿ ಇದು ಅಂತ ಅಭಿಪ್ರಾಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಯಾರೋ ಒಂದು ಹೆಣ್ಮಗಳು ಹೋಗಿರ್ತಾರೆ, ಪಾಸ್ ಆಗಿರ್ತಾರೆ, ಅವ್ರಿಗೆ ಯಾರೋ ಒಂದು ಕಾಮೆಂಟ್ ಹಾಕೋದು ಇವ್ರುಗಳು ಕೂತ್ಕೊಂಡು. ಆ ಹೆಣ್ಮಗಳು ಪಾಸ್ ಆಗಿಬಿಡ್ತಾಳೆ, ಅವಳು ಏನು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ. ಬಟ್ ಅವ್ರ ಮನೆಗೆ ಹೋಗಿ 10 ಜನಕ್ಕೆ ಹೇಳ್ತಾಳೆ ಅದು ರೋಡಲ್ಲಿ. ಏನಪ್ಪ ಇತ್ತೀಚೆಗಂತೂ ಆ ಮೂಲೆಗೆ ಹೋಗೋಕ್ಕೂ ಆಗಲ್ಲ, ಎಲ್ಲ ಕೋತಿಗಳು, ಕಂತ್ರಿಗಳು, ಕಿತಾಪತಿಗಳು ಬರೀ ಕೂತ್ಕೊಂಡಿರತ್ವೆ ಅಂತ, ಪೋಖರಿಗಳೆಲ್ಲ ಅವುವೆ ಅಂತ ಬೇಕಾದ ಅಭಿಪ್ರಾಯ ರೂಪುಗೊಳ್ಳುವುದು. ಇದಕ್ಕೆ ಲೋಕಲ್ ಪೊಲೀಸ್ ಇದನ್ನು ಸುಲಭವಾಗಿ ಹ್ಯಾಂಡಲ್ ಮಾಡ್ಬೋದು. ಪ್ಯಾಟ್ರೋಲಿಂಗಲ್ಲಿ 4 ಬಿಟ್ಟರೆ ಯಾವನವನು ಕೂತಿರೋನು ಇಲ್ಲಿ ಹೋಗೋ ಕೆಲಸ ನೋಡೋಗೋ ಅಂತಂದರೆ ಎಲ್ಲ ಸರಿ ಹೋಗುತ್ತೆ. ಕಬ್ಬನ್ಪೇಟೆ ನಿವಾಸಿಗಳು ಡ್ಯಾಶ್ ಇಬ್ಬರು ಇದ್ದಾರೆ, ಎಲ್ಲರನ್ನೂ ಬಂಧಿಸಿದ್ದಾರೆ. ಪೊಲೀಸ್ ಆಯುಕ್ತರು ಅದನ್ನೇ ಹೇಳಿದ್ದಾರೆ. ಫೇರ್ ಎನಫ್. ಆದರೆ ಈ ಸುಲೇಮಾನ್ ಅನ್ನೋ ಒಬ್ಬ ಅವನು ಯಾರೋ ಪ್ರಮುಖ ಆರೋಪಿ ಅವನಿದಾನೋ, ಅವನ ಅಪ್ರಾಪ್ತ ಸಹೋದರ ಯಾರೋ ಇಕ್ರಮ್ ಅಂತೆ ಸೋಷಿಯಲ್ ಮೀಡಿಯಲ್ಲಿ ಒಂದು ಹಾಕಿದ್ದಾನೆ. ಇದು ಅವನೇ ಹಾಕಿದಾನೋ ಅವನ ಹೆಸರಲ್ಲಿ ಯಾರು ಹಾಕಿದಾರೋ ನಂಗೆ ಗೊತ್ತಿಲ್ಲ, ಇದು ಅವನದೇ ಅಂತ ನಾವು ಅನ್ಕೋತಾ ಇದ್ದೀವಿ ಈಗ ಅಷ್ಟೇ. ಅದರಲ್ಲಿ ಅವ್ನು ಹೇಳ್ತಾನಂತೆ, ಇವತ್ತು ಜೈಲಿಗೆ ಹೋಗ್ತೀವಿ, ನಾಳೆ ಬೇಲ್ ಮೇಲೆ ಬರ್ತೀವಿ, ನಾಳೆ ಇದನ್ನ ಆಟ ಶುರು ಮಾಡ್ಕೋತೀವಿ, ಯಾರ ಬೆಂಬಲದಿಂದ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಗೊತ್ತಲ್ಲ ಅಂತ ಒಂದು ಸ್ಮೈಲ್ ಸಿಂಬಲ್ ಹಾಕಿದ್ದಾನಂತೆ. ನಾನೇನಾದ್ರು ಇದ್ದಿದ್ದರೆ ಕರ್ಕೊಂಬಂದ್ಬಿಟ್ಟು ಸ್ಮೈಲ್ ಮಾಡು ನೋಡೋಣ ಅಂತ ಕೇಳುವೆ. ಸ್ಮೈಲ್ ಮಾಡ್ತಾ ಫೈಡ್ ಅಂತ ಒಂದು ಕೊಡಿಸುವೆ ಮುಖಕ್ಕೆ, ಇನ್ನೊಂದು ಸರಿ ಸ್ಮೈಲ್ ಮಾಡಿಕೊಡೋದು, ಇನ್ನೊಂದು ಸರಿ ಮಾಡಿಕೊಡೋದು ಸ್ಮೈಲು ಅಷ್ಟೇ. ಪೊಲೀಸ್ ಕೇಸೆಲ್ಲ ನಮಗೆ ಜುಜುಬಿ ಅಂತೇನೋ ಆ ಥರ ಎಲ್ಲ ಹಾಕಿದಾರಂತೆ. ದಿಸ್ ಇಸ್ ದಿ ಪ್ರಾಬ್ಲಮ್. ಇದು ನಿಜವಾಗಲೂ ಆ ಹುಡುಗ ಹಾಕಿದ್ರೆ ಅಪ್ರಾಪ್ತ ಸಹೋದರನೋ ಯಾರೋ ಅವನ ಪ್ರಾಪ್ತಾನೋ ಎಂಥದಾರು ಇದ್ಕೊಂಡಿರಲಿ, ಅವನು ಹಾಕಿದ್ದಾರೆ, ದಟ್ ಅಗೇನ್ ಶೋಸ್ ದಿ ಆರೋಗ್ಯನ್ಸನ್ನು. ಅದು ಎಗೇನ್ ಯಾರು ಹಾಕಿ ನೀವು, ಇದು ಆರೋಗ್ಯನ್ಸ್. ಇದು ಎಗೇನ್ ಏನು ಮಾಡುತ್ತೆ, ಈ ಸೋಷಿಯಲ್ ಮೀಡಿಯಾದ 100 ಕಡೆಗೆ ಪಾಸ್ ಮಾಡ್ಕೋತಾರಲ್ಲ. ನೋಡ್ರಿ ಎಷ್ಟು ಫ್ರೀಡಮ್, ಫ್ರೀಡಮ್ ನೋಡ್ರಿ ಇವ್ರದ್ದು ಅಂತ ಹೀಗೆ ಸ್ಟಾರ್ಟ್. ವಿ ಆರ್ ಗಿವಿಂಗ್ ಸ್ಪೇಸ್ ಟು ದಟ್. ಇದಕ್ಕೆ ಬೇಕಾಗಿಲ್ಲ ಸ್ಪೇಸ್. ಯಾವ ಗೌರವಾನ್ವಿತವಾಗಿ ಬದುಕಬೇಕು ಅನ್ನೋ ಒಂದು ಹಿಂದೂನೋ ಮುಸ್ಲಿಮೋ ಯಾರೇ ಇರ್ಬೋದು, ಅವ್ರು ಯಾರೂ ಇದನ್ನು ಸಪೋರ್ಟ್ ಮಾಡಲ್ಲ ಈ ಥರದ ಬೂಟಾಟಿಕೆ ಮಾತುಗಳನ್ನು. ಹಿಂದೆ ಕೂತ್ಕೊಳ್ಳೋ ಉತ್ತರ ಕುಮಾರನ ಏನಿಲ್ಲ, ಇವನು ಕರೆಸಿದ್ರೆ ಸ್ಟೇಷನ್ಗೆ, ಇವನು ಬಗ್ಗಿ ನಿಂತ್ಕೊಂಡ್ರೆ ಕೈ ಕಟ್ಕೊಂಡು ಮಕಾನೂ ಎತ್ತು ನೋಡಲ್ಲ ಯಾರದ್ದು ಇವನು ಅಂಥವನಿರ್ತಾನೆ. ಇವನು ಬರೀ ಈ ಥರದ ಬೂಟಾಟಿಕೆಗಳು ಉತ್ತರ ಕುಮಾರರು, ಭಾಳ ಜನ ಈ ಥರ ಉತ್ತರ ಕುಮಾರರು ಇರ್ತಾರೆ ದೊಡ್ಡ ದೊಡ್ಡ ನಗರಗಳಲ್ಲಿ. ಎಸ್, ನಗರದಲ್ಲಿ ಮೊನ್ನೆ ದಿವಸ ರಾತ್ರಿ ಧಾರ್ಮಿಕ ಇದರ ಭಕ್ತಿಗೀತೆಯನ್ನು ಹಾಕಿರ್ತಕ್ಕಂಥದ್ದು ಸಂಬಂಧ ಗಲಾಟೆ ಆಗಿದೆ, ಆಲ್ಟರ್ಕೇಷನ್ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು 307 ಕೇಸನ್ನು ನಾವು ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ಎಲ್ಲ 5 ಜನ ಆರೋಪಿಗಳನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ. ಏನೂ ಇಲ್ಲ, ಸಿಟಿ ದೊಡ್ಡದಾಗ್ತಿದ್ದಂಗೆ ಇವೆಲ್ಲ ನಡೆಯುತ್ತೆ, ಟೆನ್ಷನ್ಸ್ ರೈಸ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಎಲೆಕ್ಷನ್ ಟೈಮಲ್ಲಿ ಮತ್ತು ಧರ್ಮಗಳ ವಿಚಾರ ಬಂದಾಗಂತೂವೇ ಡೌಟೇ ಇಲ್ಲ. ಲಿ ಥಿಂಕ್ ದಟ್ ಕ್ಯಾನ್ ಹ್ಯಾಪನ್ ಅಂದರೆ ಸೀರಿಯಸ್ ಆಗಿ ಏನೋ ದೊಡ್ಡ ಘಟನೆಗಳು ನಡೆದಾಗ ಅದು ದೊಡ್ಡ ವಿಚಾರದಲ್ಲಿ ಅದು ಬೇರೆ ವಿಚಾರ. ಈ ಥರದ ಚಿಲ್ಲರೆ ಕೇಸ್ಗಳು, ಕಟ್ಟೆ ಮೇಲೆ ಕೂತ್ಕೊಂಡು ಪೋಖ್ರಿಗಳ ಥರ ಆಡೋದು,
ಪುಂಡಾಟಿಕೆ ತೋರಿಸೋದು, ಪೊಗರು ತೋರಿಸೋದು, 2 ಗುಡ್ಡೆ ಬಿಚ್ಕೊಂಡು ಓಡಾಡೋದು, ಇವು ಕೆಲ ಬಸ್ತಕ್ಕೆ ತರಕ್ಕಾಗದೇ ಇದ್ರೆ ಹೆಂಗ್ರಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ? ಏನು ನಾನು ನೋಡದೇ ಇರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು? ನಾನು ನೋಡದೇ ಇರೋ ಪೆಟ್ರೋಲಿಂಗ್ಗಳ 4 ರೌಂಡ್ ಹೊಡೆದ್ರೆ ಕಟ್ಟೆ ಮೇಲೆ 3 ಜನಕ್ಕೆ ಬಿಟ್ಟರೆ ಎಲ್ಲ ಓಡೋಗ್ಬಿಡ್ತಾರೆ. ಎಸ್. ರಾಜ್ಯದಲ್ಲಿ ಭಾರೀ ವಿವಾದ ಸೃಷ್ಟಿ ಮಾಡಿದ್ದ ಉಡುಪಿಯ ನೇತ್ರಜ್ಯೋತಿ ಕಾಲೇಜಿನ ಪ್ರಕರಣ ಸಂಬಂಧ ಉಡುಪಿ ಕೋರ್ಟ್ಗೆ ಸಿಐಡಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಉಡುಪಿಯ ನೇತ್ರಜ್ಯೋತಿ ಕಾಲೇಜಿನ ಟಾಯ್ಲೆಟ್ನಲ್ಲಿ 3 ವಿದ್ಯಾರ್ಥಿನಿಯರು ತನ್ನ ಸಹಪಾಠಿಯ ಫೋಟೋ ತೆಗೆದಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಈ ವಿಚಾರದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿತ್ತು. ಬಳಿಕ ಪ್ರಕರಣದ ತನಿಖೆಯನ್ನು ಸರ್ಕಾರ ಸಿಐಡಿಗೆ ವಹಿಸಿತ್ತು. ಇದೀಗ ಪ್ರಕರಣದ ತನಿಖೆ ಪೂರ್ಣಗೊಂಡಿದ್ದು ಸಿಐಡಿಗೆ ಇಂದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಜೊತೆಗೆ 1100 ಪುಟಗಳ ದೋಷಾರೋಪ ಪಟ್ಟಿ, ವಿದ್ಯಾರ್ಥಿನಿಯರ ಹೇಳಿಕೆ, ಎಫ್ಎಸ್ಎಲ್ನ ವರದಿ ಈ ಎಲ್ಲಾ ಮಾಹಿತಿಯನ್ನು ಒಳಗೊಂಡಿದೆ. ಗೊತ್ತಿಲ್ಲ ದೋಷಾರೋಪ ಪಟ್ಟಿ ಯಾವ ರೀತಿ ಬಿಲ್ಡಪ್ ಆಗಿದೆ, ಯಾವ ರೀತಿ ಅದರ ಸಾಕ್ಷ್ಯಗಳನ್ನು ತಯಾರಿ ಮಾಡ್ಕೊಂಡಿದ್ದಾರೆ ಅಥವಾ ಇದೆ ಅದರಲ್ಲಿ, ಐ ಹ್ಯಾವ್ ನೋ ಐಡಿಯಾ. ಅದಿದ್ರೆ ನೋಡಿದ್ರೆ ಏನಾದ್ರು ಹೇಳ್ಬೋದಿತ್ತು ಅಷ್ಟೇ. ನಮಗೆ ಗೊತ್ತಿಲ್ಲ ಅದರದ್ದು ಡೀಟೇಲ್ಸ್ ಆಫ್ ದಿ ಚಾರ್ಜ್ ಶೀಟ್ ಏನು. ಹೌದು, ಅದರ ಅಂಶಗಳು ಹೊರಗೆ ಬಂದಿಲ್ಲ. ಎಸ್.